ಸುವರ್ಣ. ಅವನು ಮತ್ತೆ ಶ್ರಾವಣಿ. ಹಲೋ ಅಲಿ, ಕ್ಯಾಪ್ಟನ್ಗೆ 50 lakhs, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ 15 lakhs, ಬೌಲರಿಗೆ 30 lakhs. ಓಕೆ, ನಾಳೆ ನನ್ನ ಬ್ರದರು ಬಿಸ್ನೆಸ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗ್ತಾ ಇದ್ದಾನೆ. ಟೀಮ್ ವಿನ್ ಆಗ್ಲೇಬೇಕು, ಹಂಗ್ ನೋಡ್ಕೋ. ಡಬಲ್ ಸೆಲೆಬ್ರೇಷನ್ ನಾಳೆ, ಏನೋ? ಓಕೆ, ಅವಾಗ ಅಪ್ಡೇಟ್ ಮಾಡ್ತಾ ಇರೋ. ಹಾ, ಓಕೆ. ಥ್ಯಾಂಕ್ ಯು ಸರ್. ನಾನೀಗ ಜಾಸ್ತಿ ಏನು ಹೇಳೋದು ಬೇಡ ಅನ್ಸುತ್ತೆ. ಎಲ್ಲ ನಿಮಗೆ ಗೊತ್ತಾಗಿರ್ಬೇಕು. ಪ್ರೆಸಿಡೆಂಟ್ ಆಗೋ ಖುಷಿಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಈಗ ನಿಮಗೆ ಗೊತ್ತಾಗಿದೆ. ಮ್ಯಾಚ್ ಫಿಕ್ಸಿಂಗಲ್ಲಿ ತನ್ನ ತಮ್ಮಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರೆಸಿಡೆಂಟ್ಶಿಪ್ಗೆ ಯಾರು ಬೆಟರ್ ಅಂತ ಈಗ ನೀವೇ ಸೆಲೆಕ್ಟ್ ಮಾಡಿ. ಓಹೋ, ನಿಂತ್ಕೋಪ್ಪ, ನಿಂತ್ಕೋ. ಜೈಲಲ್ಲಿ ಹೋಗಿ ಸಿಟ್ಟು ಹೊಡಿವಂತೆ. ಬಾ, ಹಿಡ್ಕೊಳ್ರಿ ಅವನ್ನ. ಒಂದು ನಿಮಿಷ. ಏ ಅಕ್ಷಯ್, ಮ್ಯಾಚ್ ಫಿಕ್ಸಿಂಗ್ ಆರೋಪದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರಿಯಾಗಿ ಮತ್ತೆ ನೆನ್ಪಿಟ್ಕೊಳ್ಳಿ ಇವ್ರ ಮಕಾನ. ಇವನು ಮುಖ ಫ್ರಂಟ್ ಪೇಜಲ್ಲಿ ಬರಬೇಕು. ಕರ್ಕೊಂಡು ನಡೀರಿ ಇವನ್ನ. ಬ್ರೋ, ಸೇಮಿ ಬ್ರೋ. ಬ್ರೋ, ನಾನು ನನ್ನ ಕೆಲಸ ಮಾಡಿದ್ದೀನಿ. ಈಗ ನೀವು ನಿಮ್ಮ ಡಿಸಿಷನ್ ತಗೋಬೋದು. ಥ್ಯಾಂಕ್ ಯು. ಜಯದೇವ್ ಸರ್, ವಿ ಆರ್ ಸಾರಿ. ನಮ್ಮ ಅಸೋಸಿಯೇಷನ್ಗೆ ಸೂರ್ಯ ಅವರೇ ಪ್ರೆಸಿಡೆಂಟ್ ಆಗಿರ್ತಾರೆ. ಸೂರ್ಯ ಸರ್, ನಿಮ್ಮ ರೆಸಿಗ್ನೇಷನ್ ನಾವು ಅಕ್ಸೆಪ್ಟ್ ಮಾಡ್ತಿಲ್ಲ. ಪ್ಲೀಸ್ ಕಮ್ ಆನ್ ಸ್ಟೇಜ್ ಅಂಡ್ ಟೇಕ್ ಯುವರ್ ಪೊಸಿಷನ್. Thank you, everybody. ಆಕ್ಚುಲಿ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾರೆ ಅಂತಾರೆ. ನನ್ನ ಈ ಸಕ್ಸಸ್ಗೆ ಕಾರಣ ನನ್ನ ವೈಫ್ ಶ್ರಾವಣಿ. ಶ್ರಾವಣಿ,
ನಿಜ ಏನು ಅಂತ ಎಲ್ಲರಿಗೂ ತಿಳಿಸಿ ಈ ಪೊಸಿಷನ್ಗೆ ನಾನು ವಾಪಸ್ ಕರ್ಕೊಂಡ್ಬಂದಿದ್ದೆ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಗೇಮ್ ಆಡ್ಬಾರ್ದಿತ್ತು ಸೂರ್ಯ. ಹೇಯ್, ನಿನ್ನ ತಮ್ಮ ಗೇಮ್ ಆಡಿರೋದಕ್ಕೆ ಅರೆಸ್ಟ್ ಮಾಡಿಸಿದ್ದು. ಮೊದ್ಲೋಗಿ ಅವನ ಬಿಡಿಸ್ಕೋ. ಹೇಯ್ ಪಾಪು, ಸಾಹೇಬ್ರನ್ನ ಹುಷಾರಾಗಿ ಮನೆ ಕರ್ಕೊಂಡು ಹೋಗು. ತಪ್ಪಿ ಬೇರೆಯವ್ರ ಮನೆಗೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿಶಾ, ನಾನು ಜಾಸ್ತಿ ಗೆಲ್ಲೋ ಜೊತೆನೇ ಇರ್ತೀನಿ ಅಂತಿದ್ದೆ. ಪಾಪ ಇನ್ನು ಲಂಬು ಬಾಯ್ ಫ್ರೆಂಡ್ನ ನೆನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗತ್ತೆ. ಸೋತು ಗೆಲ್ಲೋರ್ ನೋಡಿದ್ದೀನಿ, ಆದ್ರೆ ಸೋತು ಮತ್ತೆ ಸೋಲೋರ್ನ ಏನಂತಾರೆ? ಜಯದೇವ್ ಅಂತಾರ? ಏ ಹುಷಾರು, ಅವನ್ ಕಣ್ಣೀರ್ನ ಒರ್ಸೋದ್ ಮರಿಬೇಡ. ವೆರಿ ಗುಡ್ ಸೈರನ್. ಅಲ್ಲ, ಇದೆಲ್ಲ ಹೇಗ್ ಮಾಡಿದೆ? ನಾನು, ಕಮಲು, ಅರುಣು ನಾವೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ. ಆಮೇಲೆ ಏನಾಯ್ತು ಅಂದ್ರೆ, ಸ್ವಲ್ಪ ಬಾಯ್ ಮುಚ್ತೀಯಾ? ಬಾಯ್ನ ಕ್ಲೋಸ್ ಮಾಡ್ಕೊ ಅಂದೆ. ಅಕ್ಷಯ್ ಎಂತವನು ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾಡಿದಿರಲ್ಲ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಇವನ್ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ಇವನು, ಬ್ರದರ್ ಏನೋ ಆಗಿದೆ, ಬೇಗ ಬಾ, ಇಲ್ಲಿ ಅತ್ತಿಗೆ ಮರ್ಯಾದೆ ಹೋಗ್ತಿದೆ ಅಂದ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯನಾ? ಅರುಣ್, ನನ್ಗೆ ಯಾಕೋ ಹೊಟ್ಟೆ ಹಸಿತಾ ಇದೆ. ನನಗೂ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಬಾ. ಬಾಬಾ, ನನಗೆ ಹೇಳ್ಬೇಕು ಅಂತ ಅನ್ಸಿಲ್ಲ ನಿಂಗೆ? ನೀವೇನೆಲ್ಲ ಕೆಲಸ ಹೇಳ್ಬಿಟ್ಟೆ ಮಾಡ್ತೀರಾ? ನಾನು ಲೈಸೆನ್ಸ್ ಕೊಡ್ಸೋದಕ್ಕೆ ನಿಮ್ಮ ಪ್ರೆಸಿಡೆಂಟ್ ಪೋಸ್ಟ್ನೇ ಬಿಟ್ಕೊಡ್ತಿದ್ರಿ. ನಾನು ಜಸ್ಟ್ ನಾನು ಕೆಲಸ ಮಾಡಿದೆ ಅಷ್ಟೇ. ಹಲೋ, ದೀಕ್ಷಾ ಹೇಳಿರೋದಕ್ಕೆ ಇಷ್ಟೆಲ್ಲ ಮಾಡಿದ್ದು. ನಿನ್ ಕೈ ಏಟಾಗಿರೋದಕ್ಕೆ ನಾನೇ ಕಾರಣ ಅಲ್ವಾ? ಲೈಸೆನ್ಸ್ ವಾಪಸ್ಸಿಗೆ ಹೋಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೀಗೆಲ್ಲ ಮಾಡಿದೆ ಅಷ್ಟೆ. ಅಕ್ಷಯ್ ಹೋಗೋದು ಹೋದ, ಆದ್ರೆ ನೀನು ಡಬ್ಬಾ ಡಾಕ್ಟರ್ ಅಂತ ಕರೆಕ್ಟಾಗಿ ಹೇಳೋದ. ಡಬ್ಬ ಯಾರು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಾನು ದೀಕ್ಷೆ ಹೇಳಿದ್ಲು ಅಂತಾನೆ ಮಾಡಿದ್ದು. ಪಪ್ಪ ಬೇಜಾರಲ್ಲಿದ್ದಾರೆ, ಅವ್ರು ಖುಷಿಯಾಗಿರೋವಾಗ ಮಾಡ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಈ ರೀತಿ ಮಾಡಿದೆ. ಅವಳಿಗೆ ಹೇಳು, ಶ್ರಾವಣಿ ಅಮ್ಮ ನನ್ನ ಲೈಫಿಗೆ ಬಂದಾಗಿಂದ ಖುಷಿ ಸಂತೋಷ ಎಲ್ಲ ಹೊಟ್ಟೋಯ್ತು ಅಂತ. ಮುಂಚೆನೆ ಎಷ್ಟೋ ಖುಷಿ ಆಗಿದ್ದೆ. ಮನೆಯವ್ರ ಮೇಲೆಲ್ಲ ಹೇಗೆ ಕಿರ್ಚಾಡ್ತಿದ್ರಿ ಅಂತ ನಾನು ನೋಡಿದ್ದೇನೆ. ಮನೇಲಿ ಸ್ವಲ್ಪ ನೆಮ್ಮದಿ ಇರ್ಲಿ ಅಂತ ನಾನು ಹೀಗೆ ಮಾಡಿದ್ದು. ನಾನು ನೆಮ್ಮದಿ ಇರ್ಲಿ ಅಂತಾನೆ ನಿನ್ಗೆ ಲೈಸೆನ್ಸ್ ಕೊಡ್ತಿದ್ದು. ಮೊದಲು ನೀನು ಹಾಸ್ಪಿಟಲ್ಗೆ ಹೋದ್ರೆ ಮನೇಲಿ ಅದಾಗಿದೆ ಅದೇ ನೆಮ್ಮದಿ ಬರುತ್ತೆ. ಪ್ರೆಸಿಡೆಂಟ್ನ ಫಾರಿನ್ ಟ್ರಿಪ್ ಅಂತ ಎಲ್ಗೂ ಕಳ್ಸಲ್ವಾ? ಆಗ್ಲಾದ್ರೂ ಮನೇಲಿ ನೆಮ್ಮದಿಯಾಗಿರ್ಬೋದು. ಹೌದೌದು, ನೀನೇ ಸ್ವಲ್ಪ ರೆಕಮೆಂಡ್ ಮಾಡು, ಆಗ್ಲಾದ್ರೂ ನಿನ್ ಜೊತೆ ಹೇಗೋ ತಪ್ಪತ್ತೆ. ಫೋನು ಮಾಡಲ್ಲ, ಇನ್ ಮಕ್ಕನ್ನು ನೋಡಲ್ಲ. ಸರ್, ನಿಮ್ದು ನಿಮ್ಮ ವೈಫ್ದು ಒಂದು ಫೋಟೋ ಪ್ಲೀಸ್. ಸರ್, ಸ್ಮೈಲ್ ಮಾಡಿ ಸರ್. ಸರ್, ಕೈ ಇಟ್ಕೊಳ್ಳಿ ಸರ್. ಹಾಗೆ ಮೇಲೆ ಕೈ ಹಾಕಿ ಮೇಡಮ್. ಮೊದಲು ಹಾಗೆ ಹೀಗೆ ಅಂತ ಹೇಳಿ ಬಾತ್ರೂಮ್ ಗಿಫ್ಟ್ ಕೊಡೋದು, ಆಮೇಲೆ ತಾವೇ ಹಾಕ್ಕೊಂಡು ಬಿಡೋದು. ಸ್ವಲ್ಪನೂ ಮ್ಯಾನಸ್ ಅನ್ನೋದೇ ಇಲ್ಲ. ಕಬೋರ್ಡ್ನಲ್ಲಿ ನನ್ನ ಡ್ರೆಸ್ಗಳು ಮಾತ್ರ ಕಾಣಿಸಲ್ಲ. ಮನೆ ನಂದು, ಕಬೋರ್ಡ್ ನಂದು, ಅದೇ ಡ್ರೆಸ್ಗಳು ಮಾತ್ರ ಸೈರಂದು. ಅಲ್ಲಿ ನನ್ನ ಸೀರೆಗಳು ಇದೆ, ಮಿಸ್ ಆಗಿ ಹಾಕೊಂಡ್ರೆ ಕಷ್ಟ. ಮಾತಾಡೋಂದ್ರೆ ದಿನ ಎಲ್ಲ ಮಾತಾಡ್ತಿರ್ತೀಯ.
ಕರ್ಕೊಂಡೋಗಿ ಯಾವ್ದಾದ್ರು ಕಂಬದ ಮೇಲೆ ಕೂರ್ಸ್ಬಿಡ್ಬೇಕು. ಏನೋ ಏನ್ ಹೇಳಿದ್ರಿ ನೀವು? ನೀವೇನ್ ಮಾತಾಡೋದೇ ಇಲ್ವಾ? ಏನೀಗ ನೀನ್ ಇಷ್ಟೆಲ್ಲ ಮಾತಾಡ್ತಿರೋದು ಈ ಬಾತ್ರೂಮ್ಗೋಸ್ಕರ ತಾನೆ? ಬಿಚ್ಕೊಡ್ತೀನಿ. ಏನ್ ಮಾಡ್ತಾ ಇದ್ದೀರಾ ನೀವು? ಮತ್ತೇನ್ ಮಾಡೋದು? ನೀನ್ ಮಾತಾಡೋದು ನಿಲ್ಸಲ್ವಲ್ಲ, ತಗೋ ಬಾತ್ರೂಮ್ನ. ನನ್ ಏನು ಬೇಕಾಗಿಲ್ಲ. ಇರ್ಲಿ ತಗೋ. ಅದ್ ನಿಮ್ದೇ ಗಿಫ್ಟ್, ನೀವೇ ಇಟ್ಕೊಳ್ಳಿ. ಪರವಾಗಿಲ್ಲ ತಗೋ. ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡಿಲಿ, ಬಾತ್ರೂಮ್ ಪಿಚ್ಚಾಗಿದೆ. ನಿಂದೆ ಗಿಫ್ಟ್ ತಗೋ. ಕೆಲವ್ರ ಕಣ್ಣು ಜಾಸ್ತಿ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಲ್ಲಿ ಇಲ್ಲಿ ನೋಡ್ತಾ ಇರತ್ತೆ. ಅದನ್ನ ಹಾಕೋ. ನಿಮ್ ಗಿಫ್ಟ್ ನೀವೇ ಇಟ್ಕೊಂಡ್ರಿ, ನನ್ ಗಿಫ್ಟ್ ನನ್ಗೆ ವಾಪಸ್ ಕೊಟ್ಟಿ. ನೀವ್ ಈ ಕಾಲಕ್ಕೆ ಬದಲಾಗಲ್ಲ. ಏನ್ ಮಾಡ್ಲಿ, ನಿನ್ ಜೊತೆ ಜಗಳ ಮಾಡ್ಕೊಂಡು ಇಷ್ಟೆಲ್ಲ ಆಗೋಯ್ತು. ಹೌದು, ನಾನು ಈ ಬಾತ್ರೂಮ್ ಅಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಅಲ್ಲ, ಒಂಚೂರು ಚೆನ್ನಾಗಿ ಕಾಣಿಸ್ತಿಲ್ಲ. ಐ ಸ್ವೇರ್, ಲೈಫಲ್ಲಿ ಇನ್ನೊಂದ್ಸರಿ ಇದನ್ನ ಹಾಕೊಳಕ್ ಹೋಗ್ಬಿಡಿ. ಇಟ್ಸ್ ವೆರಿ ಫನ್ನಿ. ಹೌದಾ? ಸರಿ, ಹಾಗಾದ್ರೆ ಹಾಕೊಳ್ಳಲ್ಲ ಬಿಡು, ಬಿಟ್ಬಿಡ್ತೀನಿ. ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ 140 ಕಿಲೋಮೀಟರ್ ಅಲ್ಲಿ ಓಡೋಯ್ತು. ಹಲೋ, ಅಕ್ಷಯ್ಗೆ ಆದಷ್ಟು ಬೇಗ ಬೇಲ್ ಅರೇಂಜ್ ಮಾಡಿ. ಎಸ್ ಎಸ್, ಹೌದು. ಅಯ್ಯಯ್ಯ, ಇಪ್ಪುಣೆ ತಿಂತಿದ್ಯಲ್ಲ, ಸತಿಲ್ಲಿ ಕೊಡ್ಲಾ? ಕಮಲ್ நல்ல இருக்கா? தெரியுமா கமல்? ಅರೆ ಉಷಾ ಚಿತ್ತಿ, ಕಾವಣಿ ನೆಲ್ಲ ಇರಿಕ್ಲಾ? ಚಿತ್ತಿ, ನಿಂಗೂ ಇಪ್ಪ ಹಿಂಗೆ ಕೃತಿ ಮದ್ವೆ ಕೆಲ್ಸ ಅಕ್ಕನ್ಗೆ ವಯಸ್ಸಕ್ಕಾಗತ್ತಾ? ನಾನು ಕೊಂಚ ನೋಡ್ಕೋಬೇಕಲ್ವಾ? ಓ, ಎರಡನೇ ಬೀಗ್ರು ತಂದಾಗಿದ್ದೀರಾ? ನೆಲ್ಲ ಇರಿಕ ಮಗಳು ಮದುವೆ ಮಾಡ್ತಾ ಇದ್ದೀರಾ? ಇದೇ ಖುಷಿನಾಗೆ ಏನ್ ತಗತ್ತೀರಾ? ಕಾಫಿ ತಗೊಂತೀರಾ, ಟೀ ತಗೊಂತೀರಾ? ಪಾಯಸ. ಯಾವಾಗ್ಲೂ ಪಾಯಸ ಕೀರು ಅಂತವಲ್ಲ. ಇವ್ರು ಬೆಳಿವಾಗ ಹಾಲು ಕುಡ್ಕೊಂಡ್ ಬೆಳೆದವ್ರ, ಪಾಯಸ ಕುಡ್ಕೊಂಡ್ ಬೆಳೆದವ್ರ ಅಂತ. ನೀವು ಕೂಡ ನಿಮ್ ಮಗನ್ ಕಲ್ಯಾಣ ಮಾಡ್ತಿದ್ದೀರಾ. ಅರುಣ್ ಕೂಡ ನಿಮ್ ಮಗನ್ ರೀತಿನೇ ಅಲ್ವಾ? ಅರುಣ ನಮ್ಮನೆ ಹುಡುಗನಯ್ಯ. ಇವತ್ತು ಕೃತಿಕಾ ಅರುಣ್ ಮ್ಯಾರೇಜ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ಬಂದಿದೀವಿ. ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊಂಡೇ ಹೋಗೋದು. ಸರಿ, ಹಂಗೆ ಮಾಡೋಗ್ಬಿಡಿ. ಅವನು ಮತ್ತೆ ಶ್ರಾವಣಿ. ವಿಷಯಮ್ಮ, ಎಷ್ಟು ದಿನ ಆದ್ಮೇಲೆ ಬಂದಿದ್ದೀರಾ? ಹೇಗಿದ್ದೀರಾ? ಕೃತಿ ಕಲ್ಯಾಣ ಮಾಡ್ಲಿ, ಆಮೇಲೆ ಇಲ್ಲೇ ಇರ್ತೀನಿ. ಅವರೇ ನಮಸ್ಕಾರ ಅಮ್ಮ. ವಣಕ್ಕಂ ವಣಕ್ಕಂ. ವಾಂಗು ವಾಂಗು ವಾಂಗು. ಪಕರ್ ಪಕರೆ ವಿಷಯ ಪಕರ್. ಶುಭ ಸಮಾಚಾರಕ್ಕೆ ಕರ್ಸಿದ್ದೀರಾ? ತುಂಬಾ ಜನ ಇದ್ದಾರೆ, ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಹೌದು 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 ಜಯ, ಇವರು ನಿಮ್ಮ ಸಂಪ್ರದಾಯ ಅಂದ್ರೆ ಗೌಡ್ರ ಆಚಾರ ವಿಚಾರ ಫಾಲೋ ಮಾಡೋ ಪುರೋಹಿತರು. ನಾನು ಇವರಿಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಕರ್ಕೊಂಡು ಬಂದಿದ್ದೀನಿ.
ಇತ್ತೀಚೆಗೆ ನನ್ನ ಮ್ಯಾಕೆ ಸಾನೆ ಭಕ್ತಿ ಉಕ್ಕಿ ಹರಿತಾ ಇದೆ. ಇರ್ಲಿ ಇರ್ಲಿ. ಅಮ್ಮ ನಲ್ಲ ಇருக்கு ಸೂಪರ್. ಅಮ್ಮ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಈ ಚೆನ್ನೈನವಳು ಛತ್ರಿ ಬುದ್ಧಿ ಈಗೀಗ ಒಂದೊಂದು ತಿಳಿತಾ ಇದೆ. ನಾನೇ ಎಲ್ಲ ಮಾಡಿದ್ದು ಅಂತ 4 ಜನ ತಾವ ತೋರಿಸ್ಬೇಕು, ಅದನ್ನ ನಾವು ನೋಡಿ ಹೊಗಳ್ಬೇಕು. ಇವಳು ಬುದ್ಧಿ ನಂಗೇನು ಗೊತ್ತಾಗಕ್ಕಿಲ್ಲ ಅನ್ಕೊಂಡವಳೆ. ನಾವೇನು ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದೀವಾ? ನನ್ಗನ್ಸ್ತದೆ ಈ ಮದುವೆಯ ನಮ್ಮ ಗೌಡ್ರ ಸಂಪ್ರದಾಯ ಥರ ಮಾಡೋದು ಬೇಡ ಅಂತ. ನಾವ್ಯಾಕೆ ಚೆನ್ನೈನವ್ರ ಥರ ಮದುವೆ ಮಾಡಬಾರ್ದು ಅಂತೀನಿ. ನಿಮ್ಮ ಇಷ್ಟ ಇಲ್ಲಗೆ ಮದುವೆ ಮಾಡಿದ್ರೆ ತಂದಾಗಿರ್ತದಲ್ಲ, ಏನಂತೀಯ? ಸೂರ್ಯ ಶ್ರಾವಣಿ ಮದುವೆನಾಗೆ ಏಟೊಂದು ಖುಷಿಯಾಗಿದ್ವಲ್ಲ. ನಮ್ಗೆ ನಮ್ಮ ಪದ್ಧತಿ ಆಚರಿಸೋ ಪುರೋಹಿತರು ಬೇಡ. ಚೆನ್ನೈನ ಸಂಪ್ರದಾಯ ಆಚರಿಸೋ ಪುರೋಹಿತರಿದ್ರೆ ಅವ್ರನ್ನ ಕರ್ಸಿ. ಬೆಳಿಗ್ಗೆ 4 ಗಂಟೆಗ ಬ್ರಾಹ್ಮಿ ಮುಹೂರ್ತ ಬೇಡ ಕಣವು. ಮಟನ್ ಗಿಟರ್ ಎಂತದೂ ಇಲ್ಲ, ಎಣ್ಣೆನೂ ಇಲ್ಲ. ಅವ್ವ ಇಲ್ಲಿ ಮಾತಾಡ್ತಾವಳೆ ಕೇಳ್ಕೊಂಡು ಸೋಂಕೆ ಇರ್ಬೇಕು. ಆಟ ಯಾರಾದ್ರೂ ಮಧ್ಯ ಮಾತಾಡಿದ್ರೆ ತಂದಾಕಿರಲ್ಲ. ಈ ಮದುವೆ ಚೆನ್ನೈನವ್ರ ಸಂಪ್ರದಾಯ ತರಾನೇ ನಡೆಯೋದು. ಜಯ, ನಮ್ಮ ಶ್ರಾವಣಿ ಸೂರ್ಯ ಮದುವೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಈ ಸಾರಿ ಮದುವೆನ ಗೌಡ್ರ ಸಂಪ್ರದಾಯದಲ್ಲೇ ಮಾಡಿದ್ರೆ ಬೆಟರು ಅಂತ. ಎಲ್ಲ ತೀರ್ಮಾನ ನೀನೇ ತಗೊಂಡ್ಬಿಡು. ನಾವಿಲ್ಲಿ ಇರೋದೆಂತಕ್ಕೆ ಅಂತ. ನಾವು ಗಂಡಿನ ಕಡೆಯವರು, ನಾವು ಹೆಂಗೆ ಹೇಳ್ತೀವೋ ಹಂಗೆ ಆಗ್ಬೇಕು, ತಿಳಿತಾ? ಪುರೋಹಿತ್ರೆ, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಅಲ್ಲ ಜಯ, ನಾನು ಎಲ್ಲ ಪ್ಲಾನ್ ಮಾಡಿದ್ದೀನಿ. ಮತ್ತೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರೆ ಒಳ್ಳೇದು. ಅಮ್ಮ ಅತ್ತೆ ಅಷ್ಟೊಂದು ಹೇಳ್ತಿದ್ದಾರೆ ಅಂದಮೇಲೆ ನಾವು ನಮ್ಮ ಕಡೆ ಪುರೋಹಿತರನ್ನೇ ಕಳ್ಸೋಣ ಬಿಡಿ. ಪುರೋಹಿತ್ರೆ, ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳದ್ನಲ್ಲ. ಚೆನ್ನೈ ಛತ್ರಿ ನಂತವನೇ ಆಟಾಡ್ತೀಯಾ? ಇಡ್ಲಿ ತಿನ್ನೋ ನೀನೇ ಈಟೊಂದು ತಲೆ ಓಡಿಸ್ಬೇಕಾದ್ರೆ ಇನ್ನು ಮುದ್ದೆ ಮಟನ್ ತಿನ್ನೋ ನಾವು ತಲೆ ಓಡಿಸ್ಬೇಡ. ಅವನು ಮತ್ತೆ ಶ್ರಾವಣಿ. ಜೈ ಸರ್, ನೀವು ಯಾವಾಗಲೂ ಟೆನ್ಷನ್ ಆಗಬಾರ್ದು, ಆರಾಮಾಗಿರ್ಬೇಕು. ತಗೊಳ್ಳಿ, ಟೀ ಕುಡಿ, ತಗೊಳ್ಳಿ. ನೀವು ಈ ಎಲ್ಲ ಯೋಚನೆಗಳನ್ನು ತಲೆಯಿಂದ ತೆಗೆದು ಹಾಕಿ
ಆ ಪ್ರಸಾದ್ ಬಗ್ಗೆ ಯೋಚನೆ. ಉದಯ್, ನನಗೆ ಪ್ರಸಾದ್ ಬಗ್ಗೆ ಟೆನ್ಷನ್ ಇಲ್ಲ. ಅವನ ವೀಕ್ನೆಸ್ ಏನು ಗೊತ್ತಾ? ನಿಶಾ. ಪ್ರಸಾದ್ ಜೊತೆ ನಿಶಾ ಮಾತಾಡಿದ್ರೆ ನಮ್ಗೆ ಈ ಡೀಲ್ ಕುದುರುತ್ತೆ ಉದಯ್. 4-5 ಡೀಲ್ಗಳನ್ನ ಹೀಗೆ ತಗೊಂಡಿದ್ದೀನಿ. ಬ್ಯೂಟಿಫುಲ್ ಲೇಡಿನ ನೋಡೋದ್ರಲ್ಲಿ ತಪ್ಪೇನಿದೆ ಹೇಳು?